ಎಷ್ಟೊಂದ್ ಜನ ಕೇಳ್ತಾ ಇದ್ರಿ ವೈಕುಂಠ ಏಕಾದಶಿ ದಿವಸ ಉಪವಾಸ ವ್ರತ ಹೇಗ್ ಮಾಡೋದು ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಏಕಾದಶಿಯ ದಿವಸ ಅನ್ನವನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರದು. ವೈಕುಂಠ ಏಕಾದಶಿಯ ಉಪವಾಸ ವ್ರತ ಮಾಡುವವರು ಏಕಾದಶಿಯ ಹಿಂದಿನ ದಿನದ ರಾತ್ರಿಯಂದೇ ಆಹಾರವನ್ನ ತಿನ್ನಬಾರದು. ವೈಕುಂಠ ಏಕಾದಶಿಯಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಮನೆಯಲ್ಲಿ ದೇವರ ಪೂಜೆ ಮಾಡಿಕೊಳ್ಬೇಕು. ಅಂದಿನ ದಿನ ಉಪವಾಸವಿದ್ದು ಯಾವುದೇ ಕಾರಣಕ್ಕೂ ಅನ್ನವನ್ನು ಸೇವಿಸಬಾರದು. ನೀವು ಅಶಕ್ತರಾಗಿದ್ದಲ್ಲಿ ಔಷಧಿಯನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಹಾಲು, ಹಣ್ಣು ಅಥವಾ ಗೋಧಿ ರವೆಯಿಂದ ಮಾಡಿದ ಅಲ್ಪ ಆಹಾರವನ್ನು ತೆಗೆದುಕೊಳ್ಳಬಹುದು. ವೈಕುಂಠ ಏಕಾದಶಿಯಲ್ಲಿ ವಿಷ್ಣುವಿನ ದೇವಾಲಯಗಳಲ್ಲಿ ಬೆಳಕಿನಿಂದ ಸಂಜೆಯವರೆಗೂ ವಿಶೇಷ ದರ್ಶನವನ್ನು ಏರ್ಪಡಿಸಿರುತ್ತಾರೆ. ನಿಮಗೆ ಅನುಕೂಲವಾಗುವ ಸಮಯದಲ್ಲಿ ದೇವರ ದರ್ಶನವನ್ನು ಮಾಡಿ ಬರಬೇಕು. ದೇವಾಲಯದಲ್ಲಿ ಕೊಡುವಂತಹ ಪ್ರಸಾದವನ್ನು ಸ್ವೀಕರಿಸಬಹುದು. ಏಕಾದಶಿಯ ದಿವಸ ಯಾವುದೇ ವಿಷ್ಣುವಿನ ದೇವಾಲಯದಲ್ಲಿ ಅನ್ನ ಪ್ರಸಾದವನ್ನು ಕೊಡುವುದಿಲ್ಲ. ಏಕಾದಶಿಯ ಮಾರನೆಯ ದಿವಸ ಅಂದರೆ ದ್ವಾದಶಿಯಂದು ಬೆಳಿಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ಮನೆಯಲ್ಲಿ ದೇವರ ಪೂಜೆ ಮಾಡಿ ದೇವರಿಗೆ ನೈವೇದ್ಯವನ್ನು ಇಟ್ಟು ಅದನ್ನು ಸ್ವೀಕರಿಸಿ ಮಧ್ಯಾಹ್ನ ಊಟ ಮಾಡಬೇಕು. ನೆನಪಿಡಿ, ದೇವರ ನೈವೇದ್ಯದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದಂತಹ ನೈವೇದ್ಯವನ್ನು ಇಡುವಂತಿಲ್ಲ.